ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್, ನಾನು ಮಲೇಷಿಯಾಗೆ ಹೋಗಬೇಕು ನನ್ನ ಹಸ್ಬೆಂಡ್ ಜೊತೆ. ಸೊ ಯಾವ ರೀತಿಯಾಗಿ ನಾವು ಅರೇಂಜ್ ಮಾಡ್ಕೊಂಡಿದ್ವಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಮತ್ತು ಈಗ ನೀವು ನೋಡ್ತಿರ್ಬೋದು, ನಮ್ಮದು ಲಗೇಜಸ್ಸು ಆಚೆ ಇಟ್ಟಿದ್ದೆ, ಹೊರಡ್ತಾ ಇದ್ದೀವಿ ಏರ್ಪೋರ್ಟ್ಗೆ ಅಂತ. ಸೊ ಫ್ರೆಂಡ್ಸ್, ನಾನು ಒಂದು ಸುಟ್ ಕೇಸಲ್ಲಿ ಫುಲ್ಲು ಬಟ್ಟೆಗಳೇ ಆಗಿದ್ವು, ಇನ್ನೊಂದು ಚಿಕ್ಕ ಸುಟ್ ಕೇಸಲ್ಲಿ ನಮ್ಮ ಶೂ ಸ್ಲಿಪ್ಪರ್ಸ್ಗಳನ್ನ ಇಟ್ಕೊಂಡಿದ್ವಿ. ಈ ಸಲ ನಾವೇನು ಅಷ್ಟೊಂದು ಶಾಪಿಂಗ್ ಮಾಡಲಿಲ್ಲ, ಯಾಕಂದರೆ ಗೌರಿ ಹಬ್ಬ ಎಲ್ಲ ಇತ್ತಲ್ಲ. ಸೊ ನಮ್ಮ ಅಕ್ಕಂದಿರು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸಹ ಬಟ್ಟೆಗಳೆಲ್ಲ ಕೊಡಿಸಿದ್ರು. ಸೊ ನನ್ನ ಹಸ್ಬೆಂಡ್ ಒಂದೆರಡು ಜೊತೆ ಕೊಡಿಸಿದ್ರು ಅಷ್ಟೇ. ಸೊ ಅವರೂ ಸಹ ಜಾಸ್ತಿ ಏನು ಬಟ್ಟೆ ಪರ್ಚೇಸ್ ಮಾಡಲಿಲ್ಲ, ನಾನು ಸಹ ಏನು ಶಾಪಿಂಗ್ ಮಾಡಲಿಲ್ಲ ಜಾಸ್ತಿ. ಸೊ ಫ್ರೆಂಡ್ಸ್, ನಾವು ಈಗ ಹೊರಡ್ತಾ ಇದ್ದೀವಿ ಏರ್ಪೋರ್ಟ್ಗೆ. ನಾವು ಯಾವ ರೀತಿಯಾಗಿ ಈಗ ಮಲೇಷಿಯಾಗೆ ಹೋಗಬೇಕಾದ್ರೆ ಏನೇನು ಆಯಿತು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಈಗ ನೀವು ನೋಡ್ತಿರ್ಬೋದು, ಇದು ನಾವು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದು. ಇಲ್ಲಿ ನಾನು ನಮ್ಮ ಪಾಪುನ ನಮ್ಮಮ್ಮ ಮನೆಯಲ್ಲೇ ಬಿಟ್ಟಿದ್ದೆ, ಯಾಕಂದರೆ ನಮ್ಮ ಪಾಪುಗೆ ಅಲ್ಲಿ ಊಟ ಸೆಟ್ ಆಗುತ್ತೋ ಇಲ್ವೋ ಅನ್ನೋದೊಂದು ಭಯ ಇತ್ತು. ಮತ್ತು ಅಲ್ಲಿನ ಹಾಲು ಹೆಂಗಿದೆಯೋ ಏನೋ. ನನಗೆ ಇಲ್ಲಿ ನಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದರು, ನಮ್ಮ ಪಾಪುಗೆ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ನಂದಿನಿ ಹಾಲು, ಅದನ್ನೇ ಹಾಕಿ ಅಂತ. ಸೊ ಅಲ್ಲಿಗೆ ನಾವು ಕ್ಯಾರಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಒಂದು ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ಅಪ್ಪ ಅಮ್ಮ ಮನೆಯಲ್ಲೇ ಬಿಟ್ಟಿದ್ದೆ. ಇಲ್ಲಿ ಅವನಿಗೆ ಬೆಸ್ಟು ಹೇಳಬೇಕು ಅಂದರೆ, ಅವ್ನಿಗೆ ಅಕಸ್ಮಾತ್ ಆರೋಗ್ಯದಲ್ಲಿ ಏನಾರು ಆಯಿತು ಅಂದ್ರೂ ನಮ್ಮ ಫ್ಯಾಮಿಲಿ ಡಾಕ್ಟರ್ ಎಲ್ಲ ಗೊತ್ತಿರೋದ್ರಿಂದ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ನನಗೆ ಅಪ್ಪ ಅಮ್ಮನ ಜೊತೆ ಇದ್ದರೆ ಬೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೆ ಅಲ್ಲೇ ಬಿಟ್ಟಿದ್ವಿ. ಈಗ ನೋಡ್ತಿರ್ಬೋದು, ಇದು ಬೆಂಗಳೂರು ಏರ್ಪೋರ್ಟು. ನಾವು ರೀಚ್ ಆದ್ವಿ. ಎಲ್ಲ ರೀಚ್ ಆದಮೇಲೆ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏರ್ಪೋರ್ಟೆಲ್ಲ ನೋಡಿದ್ದು, ಯಾಕಂದರೆ ನಾನು ಯಾವತ್ತೂ ಏರೋಪ್ಲೇನಲ್ಲೆಲ್ಲ ಟ್ರಾವೆಲ್ ಮಾಡಿಲ್ಲ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋಗಳ್ನ ಮಾಡ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇತ್ತು ಅಂತ. ಇಲ್ಲಿ ಫಸ್ಟು ನಾವು ಹೋಗಬೇಕಾದ್ರೆ ನಮ್ಮ ಪಾಸ್ಪೋರ್ಟು ಎಲ್ಲ ಚೆಕ್ ಮಾಡ್ತಾರೆ, ಅದೆಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಒಳಗಡೆ ಬಿಡೋದು. ಸೊ ನಾವೆಲ್ಲ ಚೆಕ್ಕಿಂಗ್ಗೆ ಅಂತ ಹೋಗಿದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು 8:30ಗೆ ನಾವು ಬಿಟ್ಟಿದ್ದು, 10:30ವರೆಗೂ ಅದು ಇದು ಚೆಕ್ಕಿಂಗು ಅದು ಇದು ಅಂತ ನಡೀತಾನೆ ಇರುತ್ತೆ. ಒಳಗಡೆ ಎಲ್ಲ ಹೋಗೋದಕ್ಕೆ ಟೈಮೆಲ್ಲ ಹಿಡಿಯುತ್ತೆ. ನಾವು ಒಳಗಡೆ ಎಲ್ಲ ಹೋದ್ವಿ. ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ, ಇದೆಲ್ಲ ನೋಡ್ತಿರ್ಬೋದು ನೀವು. ಈಗ ಅಲ್ಲಿಂದ ಈಗ ಬೇರೆ ಕಡೆಯಿಂದ ಬಂದ್ರೂ ಇಲ್ಲಿ ಸ್ವಲ್ಪ ಜನ ಶಾಪಿಂಗ್ ಎಲ್ಲ ಮಾಡ್ತಾರಲ್ಲ, ರೀತಿ ಎಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅರೇಂಜ್ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬ್ಯಾಂಗ್ಳೂರು ಏರ್ಪೋರ್ಟು ಸೂಪರಾಗಿದೆ. ಹೇಳಬೇಕಂದ್ರೆ ಮಲೇಷಿಯಾ ಏರ್ಪೋರ್ಟ್ ಕಂಪೇರ್ ಮಾಡಿಕೊಂಡ್ರೆ ಅಲ್ಲೂ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಈ ಏರ್ಪೋರ್ಟು ತುಂಬ ಬೆಸ್ಟ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ನೋಡಿದ ಪ್ರಕಾರ ನನಗೆ ಬೆಂಗಳೂರು ಏರ್ಪೋರ್ಟು ತುಂಬಾ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಅಲ್ಲಿಂದ ಏನು ಅರೇಂಜ್ಮೆಂಟ್ ಇದೆ, ಈಗ ಡಿಸೈನ್ಸ್ ಆಗಿರ್ಬೋದು, ಅಲ್ಲಿ ಗಿಡಗಳನ್ನು ಬೆಳೆಸಿರೋದಾಗಿರ್ಬೋದು, ನೀವು ನೋಡ್ತಿರ್ಬೋದು. ನಾನು ಇನ್ನೂ ತೋರಿಸ್ತೀನಿ ರೀ ಮುಂದಕ್ಕೆ. ತುಂಬಾ ಚೆನ್ನಾಗಿದೆ. ನಾವೆಲ್ಲ ನೋಡಿದ್ರೆ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ತಿರ್ಬೋದು, ನಾವು ಈಗ ಒಂದು ಸೈಡ್ ಚೆಕ್ಕಿಂಗ್ ಆಯಿತು, ನೆಕ್ಸ್ಟ್ ಇನ್ನು ಮುಂದೆ ಚೆಕ್ಕಿಂಗ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ಗಳೆಲ್ಲ ಹೋಗಿದ್ವಿ. ಸೊ ಎಲ್ಲರೂ ಫಸ್ಟ್ ಟೈಮು, ನಾವು ಸಹ ಅವ್ರನ್ನೆಲ್ಲ ಮೀಟ್ ಆಗಿದ್ದು ಫಸ್ಟ್ ಟೈಮ್ನೇ, ಅವ್ರ ವೈಫ್ನೆಲ್ಲ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಮಿಂಗಲ್ ಆದರು, ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಏರ್ಪೋರ್ಟ್ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಗಿಡಗಳು ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ನಮ್ಮದು ಲಾಸ್ಟ್ ಒಂದು ಚೆಕ್ ಬಿಡ್ತಾರೆ ಚೆಕ್ಕಿಂಗ್ಗೆ ಅಂತ. ಅದಾದಮೇಲೆ ನಿಮ್ಮದು ಇಷ್ಟು ಗಂಟೆಗೆ ಏರೋಪ್ಲೇನ್ ಇದೆ, ನೀವು ಅದು ಕ್ಯಾಚ್ ಮಾಡ್ಬೋದು ಅಂತ ಹೇಳಿದಾಗ ನಾವು ಈಗ ಅವರೊಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ, ಇಲ್ಲಿ ಹೋಗಿ ಅಂತ. ಅಲ್ಲಿ ನಾವು ವೆಯ್ಟ್ ಮಾಡ್ತಾ ಇರಬೇಕು. ಅಲ್ಲಿ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡೋದಕ್ಕಿಂತ ಮುಂಚೆ ಏರೋಪ್ಲೇನ್ಸ್ಗಳೆಲ್ಲ ಹೆಂಗಿರುತ್ತೆ, ಯಾವ ಥರ ನಿಂತಿರುತ್ತೆ ಅಲ್ಲಿ. ಈಗ ಬಸ್ ಸ್ಟೇಷನ್ ಅಂದರೆ ಈಗ ಬಸ್ ಸ್ಟಾಪ್ಗಳಲ್ಲೆಲ್ಲ ಹೆಂಗಿರುತ್ತೆ ಅಂದರೆ, ಬಸ್ಗಳೆಲ್ಲ ಒಂದೊಂದು ತವ ನಿಂತಿರುತ್ತಲ್ಲ, ಅದೇ ಥರ ಸೇಮ್ ಏರೋಪ್ಲೇನ್ಗಳೆಲ್ಲ ಒಂದೊಂದು ಜಾಗದ ತವ ನಿಂತಿರ್ತೈತೆ. ಈಗ ನೀವು ನೋಡ್ತಿರ್ಬೋದು, ನಮಗೆ ಕುತ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಚೇರ್ ಹಾಕಿರ್ತಾರೆ, ವೆಯ್ಟ್ ಮಾಡಬೇಕು ಅಂತ ಏನಾರ ಇದ್ದಾಗ.
ಫ್ಲೈಟ್ ಏನಾದ್ರು ಇನ್ನೊಂದು ಸ್ವಲ್ಪ ಡಿಲೇ ಆಗಿದೆ ಅಂದಾಗ ನಾವು ಕೂತ್ಕೊಂಡು ವೆಯ್ಟ್ ಮಾಡ್ತಿರ್ತೀವಲ್ಲ, ಆಗ ನಮ್ಗೆ ಏನಾದ್ರು ಮೊಬೈಲಲ್ಲಿ ಏನಾದ್ರು ಚಾರ್ಜಿಂಗ್ ಇಲ್ಲ ಅಂದರೆ ಚಾರ್ಜಿಂಗ್ ಹಾಕೊಳ್ಳೋದಕ್ಕೆ ಅಂತ ಅಲ್ಲೇ ಚೇರ್ ಏನಿದೆಯೋ ಅಲ್ಲೇ ಪ್ಲಗ್ ಕೊಟ್ಟಿರ್ತಾರೆ. ನನಗೂ ಇದು ಫಸ್ಟ್ ಟೈಮ್ ನೋಡಿದ್ದು, ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಫ್ಲೈಟ್ನ ಹತ್ತಿದ್ದೀವಿ. ಇಲ್ಲೇನಾಯ್ತಪ್ಪ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ, ಅಂದರೆ ಈಗ ನನ್ನ ಹಸ್ಬೆಂಡ್ಗೆ ಒಂದು ಸೈಡು, ನನಗೆ ಒಂದು ಸೈಡು, ಈಗ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರಿಗೂ ಎಲ್ಲರಿಗೂ ಒಂದೊಂದು ಬಿದ್ದಿತ್ತು. ಸೊ ಎಲ್ಲರೂ ಏನು ಮಾಡಿದ್ರು ಅಂದರೆ ಕಪಲ್ ಕೂತ್ಕೊಳ್ಳಿ, ಸಿಂಗಲಾಗಿ ಬಂದಿರೋರೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಎಲ್ಲ ಕಪಲ್ ಕೊಂಡಿಸಿದ್ರು. ಇನ್ನೇನು ಫ್ಲೈಟು ಹೊರಡ್ತಿದೆ ಅಂದಾಗ ಒಬ್ಬರು ಗೈಡ್ ಬಂದು ಎಲ್ಲ ಈ ರೀತಿ ಹಿಂಗೆ ಕೂತ್ಕೋಬೇಕು, ಈ ಥರ ಹಾಕ್ಕೋಬೇಕು ಬೆಲ್ಟು ಅಂತೆಲ್ಲ ಸ್ವಲ್ಪ ಹೇಳ್ತಾರೆ. ಗೊತ್ತಿರಲ್ಲ ಅಲ್ವಾ ಎಲ್ಲರಿಗೂ ಸಹ, ಈಗ ಎಲ್ಲರೂ ಫಸ್ಟ್ ಟೈಮೇ ಟ್ರಾವೆಲ್ ಮಾಡಲ್ಲ, ಕೆಲವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಕೆಲವರು ಆಗ ಫಸ್ಟ್ ಟೈಮ್, ಈಗ ನಂತರ ಫಸ್ಟ್ ಟೈಮ್ ಹೋಗಿರೋರು ತುಂಬ ಜನ ಇರ್ತಾರಲ್ವ, ಅದಕ್ಕೋಸ್ಕರ ಕೆಲವರು ಹೇಳ್ತಾ ಇರ್ತಾರೆ ಇನ್ನೇನಾರು ಎಮರ್ಜೆನ್ಸಿ ಇದ್ದಾಗ ಏನು ಮಾಡಬೇಕು, ಮತ್ತು ಬೆಲ್ಟ್ ಯಾವ ರೀತಿ ಹಾಕ್ಕೊಳ್ಳೋದು ಪ್ರತಿಯೊಂದನ್ನು ಸಹ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಫ್ಲೈಟು ಹೊರಡ್ತಾ ಇದೆ, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಮತ್ತು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ಈಗ ಫ್ಲೈಟಲ್ಲಿ ನೀವು ಟ್ರಾವೆಲ್ ಮಾಡಬೇಕು ಅಂತ ಏನಾದರೂ ನೀವು ಐಡಿಯಾ ನಿಮ್ಮಲ್ಲಿ ಏನಾದರೂ ಇತ್ತು ಅಂದರೆ ಏನು ಮಾಡಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ಡು ನೀವು ಜರ್ಕಿನ್ ಹಾಕ್ಕೊಂಡೋಗಿ, ಅದಾದಮೇಲೆ ಕಾಟನ್ ಇಟ್ಕೊಳ್ಳಿ ಕಿವಿ ನೋವು ಬರೋದು ಸ್ವಲ್ಪ ಜನಕ್ಕೆ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕಿವಿ ನೋವು ಬಂದಿತ್ತು, ನನಗೂ ಸಹ ಕಿವಿ ನೋವು ಬಂದಿತ್ತು. ನನ್ನ ಹಸ್ಬೆಂಡ್ಗೆ ಕಣ್ಣಲ್ಲೆಲ್ಲ ನೀರು ಬರೋ ಅಷ್ಟು ಕಿವಿ ನೋವು ಬಂದಿತ್ತು. ಕೆಲವ್ರಿಗೆ ಆಗೋದಿಲ್ಲ, ಕೆಲವರು ಪರವಾಗಿಲ್ಲ ಅಂತ ಇರುತ್ತೆ. ಈಗ ಅಂಥವರು ಕಿವಿ ನೋವು ಬಂದಾಗ ಸ್ವಲ್ಪ ಬಿಸಿ ನೀರು ಕುಡಿದ್ರೂ ಸಹ ಕಿವಿ ನೋವು ಕಂಟ್ರೋಲ್ ಆಗುತ್ತೆ. ನಾನು ಇದನ್ನು ಟಿಪ್ಸಾಗಿ ಹೇಳ್ತಾ ಇದ್ದೀನಿ. ನೀವು ಯಾರಾದರೂ ಟ್ರಾವೆಲ್ ಮಾಡ್ತಿದ್ರೆ ನಿಮ್ಗೇನಾದರೂ ನೋವು ಬಂದರೆ ಈ ರೀತಿಯಾಗಿ ಮಾಡಿ. ಇನ್ನೇನು ಫ್ಲೈಟು ಮೇಲೆ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ಲೈಟ್ಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ಫಸ್ಟ್ ಟೈಮ್ ನೋಡ್ತಿರೋದಕ್ಕೂ ಅದಕ್ಕೂ ತುಂಬಾ ಖುಷಿ ಆಯಿತು. ಒಂದು ಸೈಡು ಏನು ಬೇಜಾರು ಅಂದರೆ ನಮ್ಮ ಪಾಪನ ಬಿಟ್ಟು ಬಂದಿದ್ದೆ ಅಂತ. ನಾನು ಯಾವತ್ತೂ ನಮ್ಮ ಪಾಪನ ಬಿಟ್ಟು ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮು ನನ್ನ ಪಾಪನ ಬಿಟ್ಟು ಬಂದಿದ್ದು. ನನಗೆ ಒಂದು ಸುಮಾರು ನೆನಪಾಗೋದು ಏನಕ್ಕಂದರೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ಗಳೆಲ್ಲ ಪಾಪುಗಳನ್ನ ಕರ್ಕೊಬಂದಿದ್ರು. ಬಟ್ ಅವರು ಪಾಪುಗಳೆಲ್ಲ ಸ್ವಲ್ಪ ದೊಡ್ಡವರು, ನಮ್ಮ ಪಾಪು ತುಂಬ ಚಿಕ್ಕವನು ಅಲ್ವಾ, ಅದಕ್ಕೋಸ್ಕರ ಚಿಕ್ಕವನಾದ್ಮೇಲೆ ಅವನಿಗೆ ಊಟನೂ ಅಡ್ಜಸ್ಟ್ ಆಗೋಲ್ಲ ಅಲ್ಲಿ. ಸೊ ಅದನ್ನು ನೋಡಿಕೊಂಡು ಅವನ ಆರೋಗ್ಯ ದೃಷ್ಟಿಯಿಂದ ನಾನು ಅವನ್ನ ಬಿಟ್ಟು ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ, ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಅನಿಸುತ್ತೆ, ಅಷ್ಟು ತುಂಬ ಚೆನ್ನಾಗಿತ್ತು. ಮೇಲ್ಗಡೆ ಹೋಗ್ತಾ ಇನ್ನು ಮಲೇಷ್ಯಾ ಹತ್ತತ್ರ ಬರ್ಬೇಕಾದ್ರೆ ಯಾವ ರೀತಿಯಾಗಿತ್ತು ಅಂತಲೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡ್ತಿರ್ಬೋದು ಕ್ಲೌಡ್ಸು, ಜಾಸ್ತಿ ಕ್ಲೌಡ್ ಕಾಣಲಿಲ್ಲ, ಏನಕ್ಕಂದರೆ ಬೆಳಗ್ಗೆ ಆಗಿದ್ರೆ ತುಂಬ ಚೆನ್ನಾಗಿತ್ತು. ಇದು ಫ್ಲೈಟಲ್ಲಿ ನಮಗೆ ಊಟ ಅರೇಂಜ್ ಮಾಡಿದರು. ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ನನ್ನ ಹಸ್ಬೆಂಡ್ ನಾನ್ ವೆಜ್ ತೊಗೊಂಡ್ರು, ನಾನು ವೆಜ್ ತೊಗೊಂಡಿದ್ದೆ. ವೆಜ್ಜಲ್ಲಿ ಒಂದು ಚಪಾತಿ ಮತ್ತು ಒಂದು ಗೀ ರೈಸ್ ಥರ ಮತ್ತು ರಾಜ್ಮಾ ಈ ಥರ ಕೊಟ್ಟಿದ್ರು, ಮತ್ತು ಒಂದು ಸ್ವೀಟ್ ಕೊಟ್ಟಿದ್ದರು. ಇದು ಸ್ವೀಟು ಆ್ಯಕ್ಚುಲಿ ನಂಗೆ ಅದು ಇಷ್ಟ ಆಗಲಿಲ್ಲ, ಇದು ಒಂಥರ ಐಸ್ ಥರ ಇತ್ತು. ಸೊ ಅದು ಸ್ವಲ್ಪ ಚೆನ್ನಾಗಿತ್ತು. ಸೊ ಎಲ್ಲ ಊಟ ಆದಮೇಲೆ ಮತ್ತೆ ಲೈಟೆಲ್ಲ ಆಫ್ ಮಾಡಿದ್ರು. ಅದು ಲೈಟ್ ಆಫ್ ಮಾಡಿದಾಗಲೇ ನಾವು ಹೊರಗಡೆ ವ್ಯೂ ಕಾಣೋದು, ಇಲ್ಲಾಂದರೆ ವ್ಯೂ ಕಾಣೋದೇ ಇಲ್ಲ. ಲೈಟ್ ಆನ್ ಆಗಿದ್ದಾಗ ಏನೂ ಸರಿಯಾಗಿ ಕಾಣಿಸೋದು ಇಲ್ಲ. ಸೊ ಅವ್ರಿಗೂ ಸ್ವಲ್ಪ ಟೈಮು ಜ್ಯೂಸು ವೆಲ್ಕಮಿಂಗ್ ಡ್ರಿಂಕ್ಸ್ ಕೊಡ್ತಾರೆ ಫಸ್ಟು ಹೋಗ್ತಾ ಇರ್ಬೇಕಾದ್ರೆ. ಸ್ವಲ್ಪ ಹೊತ್ತಾದಮೇಲೆ ವೆಲ್ಕಮ್ ಡ್ರಿಂಕ್ ಆದಮೇಲೆ ನೆಕ್ಸ್ಟ್ ಏನು ಕೊಡ್ತಾರೆ ಅಂದರೆ ಮೀಲ್ ಕೊಡ್ತಾರೆ. ಏನಾದ್ರು ಊಟ ಮಾಡೋಂಗಿದ್ರೆ ಮಾಡ್ಬೋದು, ಇನ್ನು ಏನಾದರೂ ಬೇಕು ಅಂದರೆ ಏನಾರು ಈಗ ಆಗಲಿಲ್ಲ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಅವ್ರಿಗೆ ಹೇಳಿದ್ರೆ ಸ್ವಲ್ಪ ಅರೇಂಜ್ ಮಾಡಿಕೊಡ್ತಾರೆ. ಗಗನ ಸಖಿ ಇರೋ ಅಂತಾರಲ್ಲ ಅವರು. ಸೊ ಫ್ರೆಂಡ್ಸ್, ಈಗ ಎಲ್ಲ ಆಯಿತು. ಸೊ ಲೈಟ್ ಆಫ್ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ. ಇದು ನಮ್ಮದು ಜಾಸ್ತಿ ಏನು ಜರ್ನಿ ಆಗೋದಿಲ್ಲ, ಬ್ಯಾಂಗ್ಳೂರ್ ಟು ಮಲೇಷಿಯಾ ಒಂದು 3 to 4 ಅವರ್ಸಲ್ಲಿ ನಾವು ರೀಚ್ ಆಗ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ಇನ್ನೇನು ಲ್ಯಾಂಡ್ ಆಗ್ತಿದೆ ಅಂದಾಗಲೂ ಸಹ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ, ಬೆಲ್ಟ್ ಯಾವ ರೀತಿಯಾಗಿ ಹಾಕ್ಕೊಳ್ಳಿ, ಮತ್ತು ಇನ್ನೇನಾದ್ರು ಎಮರ್ಜೆನ್ಸಿ ಇದ್ದಾಗ ಯಾವ ರೀತಿ ಎಕ್ಸಿಟ್ ಆಗಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ಅಲ್ಲಿ ಇನ್ನೊಂದು ಏನು ಅಂದರೆ ಅವ್ರ ಭಾಷೆ ಒಂಚೂರು ಗೊತ್ತಾಗಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಪರವಾಗಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನನಗೆ ಆ ದೇಶಕ್ಕೆ ಹೋದ್ಮೇಲೆ ನಿಜವಾಗ್ಲೂ ಅಲ್ಲಿ ಏನೇನು ಮಾತಾಡ್ತಾರೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಮಾತ್ರ
ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸೋದು. ಏನು ಹೇಳ್ತಾರೆ ಅಂತ. ಆದರೆ ಕೇಳಿಸ್ಕೊಂಡ್ರು ಏನು ಹೇಳ್ತಾರೆ ಅಂತಂದ್ರೂ ಕೆಲವ್ರಿಗೆ ಇನ್ನೊಂದೇನು ಅಂದರೆ ಮಲೇಷ್ಯಾ ಪೀಪಲ್ ಸ್ವಲ್ಪ ಜನ ಕನ್ನಡ ಬರ್ತಿತ್ತು ಅವ್ರಿಗೆ. ನಾವು ನೋಡಿದ ಪ್ರಕಾರ ಈಗೆಲ್ಲ ನಮಗೆ ಗೈಡ್ ಮಾಡ್ತಾರಲ್ಲ ಅವ್ರಿಗೂ ಸ್ವಲ್ಪ ಬರೋದು. ಇನ್ಯಾರೂ ಅಷ್ಟು ಕನ್ನಡದಲ್ಲಿ ಮಾತಾಡೋರೇ ಇರಲಿಲ್ಲ. ನಾವು ಜೊತೆಗೆ ಹೋಗಿದ್ವಲ್ಲ ಅವರೇ ಕನ್ನಡದಲ್ಲಿ ಮಾತಾಡೋದು, ಇನ್ಯಾರೂ ಸಹ ಮಾತಾಡ್ತಾ ಇರಲಿಲ್ಲ. ಸೊ ಈ ಥರ ಇತ್ತು ನೋಡಿ. ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಲ್ಲಿರೋ ಹೋಗ್ತಿರೋಂಥ ವೆಹಿಕಲ್ಸ್ಗಳೆಲ್ಲ ಸಣ್ಣ ಪುಟ್ಟಾಣಿಗೆ ಒಳ್ಳೆ ಲೈಟ್ಸ್ಗಳು ಹೆಂಗೆ ಎಲ್ಲೋ ಹೋಗ್ತಿದೆ ಅನ್ನೋ ಥರ ಕಾಣಿಸ್ತಿತ್ತು. ಇದನ್ನು ಎಲ್ಲರೂ ಸಹ ನೋಡೋದಕ್ಕಾಗಲ್ಲ, ಯಾಕಂದರೆ ಎಲ್ಲರಿಗೂ ಅಂದರೆ ಈಗ ಕೆಲವ್ರಿಗೆ ಆಸೆ ಇರುತ್ತೆ ನಾನು ಏರೋಪ್ಲೇನಲ್ಲಿ ಹೋಗಬೇಕು ಅಂತ. ಅದು ಯಾವಾಗ ಹೋಗಬೇಕು, ಏನೇನು ನಮ್ಮ ಫೇತಲ್ಲಿ ಬರೆದಿರುತ್ತೋ ಅದೇ ಆಗೋದು. ಸೊ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಒಂಚೂರು ಎಡಿಟ್ ಮಾಡಿದರೆ, ಎಲ್ಲೂ ಸಹ ಕಟ್ ಮಾಡಿದರೆ ಫುಲ್ಲು ಸಹ ಹಾಕಿದ್ದೀನಿ. ಏನಕ್ಕಂದರೆ ನಾನೇನು ಎಂಜಾಯ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು, ನೀವು ಸಹ ನೋಡಲಿ ಅನ್ನೋದೊಂದು ಆಸೆಯಿಂದ ನಾನು ಎಲ್ಲೂ ಸಹ ಕಟ್ ಮಾಡಿದರೆ ನೀಟಾಗಿ ಫುಲ್ಲು ಹಾಗೆ ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಎನ್ಕರೇಜ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಈಗ ಸ್ವಲ್ಪ ಬೆಳಕಾಗಿದೆ. ನಾವು ಹೋಗ್ತಾ ಒಂದು 6:37 ಆಯಿತು. ಅಲ್ಲಿಂದ ಸ್ವಲ್ಪ ಅಂದರೆ ಬೇರೆ ಬಸ್ ಕೊಟ್ಟಿದ್ದರು, ಅಂದರೆ ಬೇರೆ ಬಸ್ಗೆ ಕರ್ಕೊಂಡೋಗಿದ್ರು. ಅಲ್ಲಿಂದ 1 ಅವರ್ ನಾವು ಹೋಟ್ಲಿಗೆ ಹೋಗೋದಕ್ಕೆ 1 ಅವರ್ ಆಯಿತು. ಸೊ ಫ್ರೆಂಡ್ಸ್, ಈಗ ನಾವು ನಿಯರ್ ಮಲೇಷಿಯಾ ಇದ್ದೀವಿ. ಮಲೇಷಿಯಾದಲ್ಲಿ ಅಷ್ಟೊಂದು ಈಗ ಲೈಟ್ಸ್ ನೀವು ನೋಡಿದ್ರಲ್ಲ, ಅಷ್ಟೊಂದು ಲೈಟ್ಸ್ ಥರ ಎಲ್ಲ ಇರಲಿಲ್ಲ. ಆದರೆ ಬೆಂಗಳೂರು ನಾವು ಬಿಡಬೇಕಾದ್ರೆ ಫುಲ್ಲು ವ್ಯೂ ನಾವು ಎಲ್ಲಿ ನೋಡ್ತೀವಿ ಅಂದ್ರೂ ಬರೀ ಲೈಟ್ ಮಣ ಅನ್ನೋದೇ ಕಾಣಿಸ್ತಿತ್ತು. ಈಗ ನೋಡಿ, ಇದು ನಿಯರ್ ಮಲೇಷಿಯಾ ಹೆಂಗೆ ಕಾಣಿಸ್ತಿದೆ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಹೆಚ್ಚು ಮಾತಾಡೋದಕ್ಕೆ ಆಗ್ತಿಲ್ಲ, ಯಾಕಂದರೆ ಪಾಯಿಂಟ್ಸ್ಗಳು ಏನೇನು ಇದೆಯೋ ಅಷ್ಟು ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ. ಅದು ನಮ್ಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಈಗ ಫ್ಲೈಟಲ್ಲಿ ಕೂತ್ಕೊಂಡಾಗ ನಾವು ಮಾಮೂಲಿ ಬಸ್ಸಲ್ಲಿ ಹೆಂಗೆ ಕೂತ್ಕೊಂಡಿರ್ತೀವೋ ಅಥವಾ ಟ್ರೈನಲ್ಲಿ ಯಾವ ರೀತಿಯಾಗಿ ಕೂತ್ಕೊಂಡಿರ್ತೀವೋ ಅದೇ ರೀತಿ ನಮಗೆ ಫೀಲ್ ಆಗುತ್ತೆ. ಟ್ರೈನಲ್ಲಿ ಯಾವ ರೀತಿ ಕೂತಿರ್ತೀವೋ ಆ ರೀತಿಯಾಗಿ ಕೂತ್ಕೊಂಡಿರ್ತೀವಿ. ಎಲ್ಲೋ ಇನ್ನು ಲ್ಯಾಂಡ್ ಆಗ್ತಿದೆ ಅಂದಾಗ ಮಾತ್ರ 1-2 ಸಲ ಹಿಂಗೆ ಸ್ವಲ್ಪ ಮೂವ್ ಆಗುತ್ತಷ್ಟೆ. ಇನ್ನೆಲ್ಲೂ ಸಹ ನಮಗೆ ನಾವು ಏರೋಪ್ಲೇನಲ್ಲಿ ಕೂತಿದ್ದೀವಿ ಅಂತ ಅನಿಸೋದೇ ಇಲ್ಲ. ಈ ವಿಂಡೋ ಸೈಡಲ್ಲಿ ಕೂತಿದ್ರೆ ಸ್ವಲ್ಪ, ಮತ್ತು ಇನ್ನೊಂದೇನು ಅಂದರೆ ತುಂಬ ಕೋಲ್ಡು ಇರುತ್ತೆ ಮೇಲೆ. ಈ ಕೋಲ್ಡ್ ಕಂಟ್ರೋಲ್ ಮಾಡೋಕ್ಕಾಗ್ದಿರೇ 10 ಜನ ಅಲ್ಲಿ ಬಿಯರು ಮತ್ತು ಡ್ರಿಂಕ್ಸ್ ಎಲ್ಲ ತೊಗೋತಾರೆ. ಸೊ ಫ್ರೆಂಡ್ಸ್, ಈಗ ನಾವು ಮಲೇಷಿಯಾ ರೀಚ್ ಆದ್ವಿ. ಮಲೇಷಿಯಾದಲ್ಲಿ ಏರ್ಪೋರ್ಟ್ ಹೆಂಗಿದೆ, ನಾವು ಯಾವ ರೀತಿಯಾಗಿ ಮಲೇಷಿಯಾದಲ್ಲಿ ಇನ್ನು 3 days 4 days ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹೀಗೆ ನೋಡ್ತಾ ಇರಿ, ಓಕೆನಾ? ನಂಬಿಕೆ ಇದ್ದರೆ ಮೌನವೂ ಸಹ ಅರ್ಥವಾಗುತ್ತದೆ. ನಂಬಿಕೆ ಇಲ್ಲದಿದ್ದರೆ ಮೌನವೂ ಸಹ ಅಪಾರ್ಥವಾಗಿ ಕಾಣುತ್ತದೆ. ಅಂದರೆ ಪ್ರತಿ ಶಬ್ದವೂ ಸಹ ಅಪಾರ್ಥವಾಗಿ ಗೋಚರಿಸುತ್ತದೆ. ಸೊ ಫ್ರೆಂಡ್ಸ್, ನಂಬಿಕೆ ಅನ್ನೋದು ಎಲ್ಲರಿಗೂ ಸಹ ಜೀವಾಳ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.